ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಪರಕೀಯರ ದಾಳಿಗೆ ತುತ್ತಾದ ಸಂದರ್ಭದಲ್ಲಿ ಜನಿಸಿ ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಎತ್ತಿಹಿಡಿದ ವೀರ ಶಿವಾಜಿ ಮಹಾರಾಜರು ಎಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿಯವರು ಹೇಳಿದರು. ಇಂದು ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ನಗರದ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ್ ಕಲಾಮಂದಿರದ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು 1630ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು. ದಾದಾಜಿ ಕೊಂಡದೇವ ಅವರು ಛತ್ರಪತಿ ಶಿವಾಜಿಯವರಿಗೆ ಯುದ್ಧ ಕೌಶಲದ ತರಬೇತಿಯನ್ನು ನೀಡಿದರು. ಅವರ ತಾಯಿ ಪ್ರತಿನಿತ್ಯವೂ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳಿ ಶಿವಾಜಿ ಮಹಾರಾಜರಲ್ಲಿ ಧರ್ಮ, ನ್ಯಾಯದ ಚಿಂತನೆಯನ್ನು ಬಿತ್ತಿದರು ಎಂದು ಹೇಳಿದರು. ಸಂದರ್ಭ ಆ ಸಂದರ್ಭದಲ್ಲಿ ಭಾರತದ ಸಂಸ್ಕೃತಿಗೆ ದೊಡ್ಡ ಒಂದು ಪೆಟ್ಟಾಗ್ತಕ್ಕಂಥ ಸಂದರ್ಭ ಬಂದಿರುವಂಥ ಸಂದರ್ಭದಲ್ಲಿ ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ನಾಶವಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಜನ್ಮ ತಳೆದ್ರು ಅಂದರೆ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಈಗಾಗಲೇ ಗೊತ್ತಿದೆ, ಹಿಂದೂ ಧರ್ಮ ಸಂಸ್ಕೃತಿ ಪರಕೀಯರ ಒಂದು ದಾಳಿಗೆ ಒಳಗಾಗಿದ್ದಂಥ, ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಒಂದು ಸಂದರ್ಭ ಅದು. ಆ ಸಂದರ್ಭದಲ್ಲಿ ಈ ಒಂದು ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಮತ್ತೆ ಇದನ್ನ ಸೇರಿದಾಗೆ ಅಂದರೆ ಭಾರತದ ಸಾಂಸ್ಕೃತಿಕ ವೈಭವವನ್ನು ಯಾವುದೇ ಕಾರಣಕ್ಕೂ ನಾಶವಾಗದಂಗೆ ಅದನ್ನು ಮೇಲೆತ್ತಕ್ಕಂಥ ಒಂದು ಚಿಂತನೆ ಮಾಡಿ ಒಬ್ಬ ಸಾಮಾನ್ಯ ಒಂದು ಮಹಾರಾಜರ ಹತ್ರ ಇದ್ದಂಥ ಒಬ್ಬ ತಂದೆಯ ಮಗನಾಗಿ ಅವನು ಆ ವ್ಯಕ್ತಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಇವತ್ತಿಗೂ ಕೂಡ ಮರಾಠರು ಒಂದು ಶಿವಾಜಿ ಜಯಂತಿ ಅಂತಕ್ಕಂದ್ರೆ ಒಂದು 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 ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರು, ಜನಗಳು ಒಗ್ಗಟ್ಟಾಗ್ತಕ್ಕಂಥ ಸಂದರ್ಭವೂ ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಅವರು 1630ರಲ್ಲಿ ಅವರು ಜನ್ಮ ತಳೆದಿದ್ದಾರೆ. ಈಗಾಗಲೇ ಹೇಳಿದಾಗೆ ದಾದಾಜಿ ಕೊಂಡದೇವ ಅವ್ರಿಗೆ ಶಿಸ್ತಿನ ತರಬೇತಿಯನ್ನು ನೀಡ್ತಾರೆ. ಅವ್ರ ತಾಯಿ ರಾಮಾಯಣ, ಮಹಾಭಾರತಗಳನ್ನು ಹೇಳ್ತಕ್ಕಂಥದ್ದು, ಧರ್ಮ, ನ್ಯಾಯ, ಸ್ವಾಭಿಮಾನದ ಬಗ್ಗೆ ಅವ್ರನ್ನ ಬೆಳಕನ್ನು ಚೆಲ್ತಾರೆ. ಮತ್ತು ಅವರು ಗೆರಿಲ್ಲಾ ಮಾದರಿ ಯುದ್ಧದ ಮೂಲಕ ಅವರು ಪ್ರಬಲವಾಗಿದ್ದಂಥ ಏನು ಇದಿತ್ತು, ನಮ್ಮ ಆಳ್ವಿಕೆ ನಡೆಸ್ತಾ ಇದ್ರು, ಮುಸಲ್ಮಾನರ ಆಳ್ವಿಕೆ ಏನಿತ್ತು, ಆ ಸಂದರ್ಭದಲ್ಲಿ ಕೂಡ ಪ್ರಬಲವಾದಂಥ ಅವತ್ತಿನ ಸಂದರ್ಭದಲ್ಲಿ ಪೂರ್ಣವಾಗಿ ಅವರು ಅದನ್ನು ಆ ಒಂದು ದೊಡ್ಡ ಸೈನ್ಯ ಅಥವಾ ದೊಡ್ಡ ಒಂದು ಸಾಮ್ರಾಜ್ಯವನ್ನೇ ಅಲುಗಾಡಿಸುವ ನಿಟ್ಟಿನಲ್ಲೂ ಕೂಡ ಅವರು ತಮ್ಮ ಗೆರಿಲ್ಲಾ ಯುದ್ಧದ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಪಿ ಪ್ರಕಾಶ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಸೋಮಶೇಖರ್, ಜಿಲ್ಲಾ ಮರಾಠ ಸಮಾಜದ ಅಧ್ಯಕ್ಷ ಸುರೇಶ್, ಜಿಲ್ಲಾ ಮರಾಠ ಸಮಾಜದ ಉಪಾಧ್ಯಕ್ಷ ಅಂಬೋಜಿ, ಖಜಾಂಚಿ ರಾಜೇಶ್, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಅನುಪಮಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.